ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋಲಿ ಕನ್ನಡ ಟೈಪಿಂಗ್ ಮಾಡೋದು ಹೇಗೆ, ಆಟೋ ಕ್ಯಾಡ್ ನ ಮೇಲೆ ಈ ರೀತಿ ಕನ್ನಡ ಬರೋ ಹಾಗೆ ಹೇಗ್ ಮಾಡೋದು ಅಂತ ಕೆಲವೊಂದು ಅವ್ರವ್ರಿಗೆ ಕನ್ವೀನಿಯಂಟ್ ಆಗುವಂತಹ ಒಂದು ಮೆಥಡ್ ಅಲ್ಲಿ ಮಾಡ್ತಾರೆ. ಕನ್ನಡ ಟೈಪಿಂಗ್ ಬರೋರು ನುಡಿನ ಆನ್ ಮಾಡ್ಕೊಂಡು ಮಲ್ಟಿಲೈನ್ ಟೆಕ್ಸ್ಟ್ ನ ಆನ್ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಬಟ್ ಕೆಲವರು ಕಾಪಿ ಪೇಸ್ಟ್ ಮಾಡ್ತಾರೆ. ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಯೂಶಲಿ ನಾವು ಬರಹ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಂಡು, ಕನ್ನಡ ಟೈಪಿಂಗ್ ಬಂದಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಅದು ಮೇಲ್ಗಡೆ ಕನ್ನಡದಲ್ಲಿ ತೋರಿಸುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಆಟೋ ಕ್ಯಾಡ್ಗೆ ಪೇಸ್ಟ್ ಮಾಡ್ಬೋದು. ನೋಡಿ, ಇವಾಗ ಪೇಸ್ಟ್ ಮಾಡೋದ್ರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ಯಾವ ರೀತಿ ಪೇಸ್ಟ್ ಮಾಡಿದ್ರೆ ಯಾವ ರೀತಿ ಆಗತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಇದನ್ನ ಫಸ್ಟ್ ಕಾಪಿ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಪೇಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಾವು ಬೈ ಚಾನ್ಸ್ ಏನಾದ್ರೂ ಕಂಟ್ರೋಲ್-V ಅಂತ ಪ್ರೆಸ್ ಮಾಡಿದ್ರೆ ಏನಾಗತ್ತೆ ನೋಡಿ. ಈಗ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟ್ರೋಲ್-V ಅಂತ ಸೆಲೆಕ್ಟ್ ಮಾಡಿದ್ವಿ. ಬಟ್ ಇದೇನಿದೆ, ಯಾವ್ದೋ ಬೇರೆ ಫಾಂಟ್ ಅಲ್ಲಿ ಬಂದಿದೆ. ಈಗ ನಾವ್ ಇದನ್ನ ಕನ್ನಡ ಫಾಂಟ್ ಅಲ್ಲೇ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಮೇಲ್ಗಡೆ ಹೋಮ್ ಅಲ್ಲಿ ಟೆಕ್ಸ್ಟ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮಲ್ಟಿಲೈನ್ ಟೆಕ್ಸ್ಟ್ ಅಂತ ಬರುತ್ತೆ. ಇದು ಏನ್ ಕೇಳುತ್ತೆ, ಮತ್ತೆ ಎಲ್ಲಿ ನೀವು ಆ ಜಾಗ ಆ ಹೆಸರನ್ನ ಕೂರಿಸ್ಬೇಕು ಅಂದ್ರೆ ನೀವ್ ಏನ್ ಕಾಪಿ ಮಾಡಿದ್ರೆ ಅದನ್ನ ಪೇಸ್ಟ್ ಮಾಡ್ಬೇಕು, ಅದನ್ನ ಕೇಳುತ್ತೆ. ನೀವ್ ಯಾವ್ದೋ ಒಂದ್ ಜಾಗನ ತಗೊಂಡು ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಕಂಟ್ರೋಲ್-V ಅಂತ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಇದೇನ್ ತೋರ್ಸುತ್ತೆ, ಈ ರೀತಿ ತೋರ್ಸುತ್ತೆ. ನೀವ್ ಇವಾಗ ಮತ್ತೆ ಎಸ್ಕೇಪ್ ಕ್ಲಿಕ್ ಮಾಡಿದ್ರೆ ಇದು ಸೇವ್ ಆಗಿರುತ್ತೆ. ಓಕೆನಾ? ನೋಡಿ, ಪರ್ಟಿಕ್ಯುಲರ್ ಆಗಿ ಇವಾಗ ಸ್ಟ್ರೆಚ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಅಂದ್ರೆ ಈ ಒಂದು ಡಯಾಗ್ರಾಮ್ಗೆ ತುಂಬಾ ಸಣ್ಣದಾಗಿ ಕಾಣಿಸುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ, ಇದನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಸ್ಕೇಲ್ ಅಂತ ಇರುತ್ತೆ. ನೀವು ಇದನ್ನ ಸ್ಕೇಲ್ ನ ತಗೊಂಡು ದೊಡ್ಡದಾಗಿ ಡ್ರ್ಯಾಗ್ ಮಾಡಿದಷ್ಟು ತುಂಬಾ ದೊಡ್ಡದಾಗುತ್ತೆ, ಸಣ್ಣದಾಗಿ ಡ್ರ್ಯಾಗ್ ಮಾಡಿದಷ್ಟು ಮತ್ತೆ ಸ್ವಲ್ಪ ಸಣ್ಣ ಆಗುತ್ತೆ. ಹೀಗೆ ಈ ರೀತಿ ದೊಡ್ಡದಾಗಿ ಡ್ರಾ ಮಾಡಿದ್ರೆ, ಈ ಫಾರ್ ಎಕ್ಸಾಂಪಲ್ ಗ್ರಾಮದ ಹೆಸರನ್ನ ಸ್ಕೆಚ್ಗಿಂತ ಜೋರಾಗಿ ತೋರಿಸ್ಬೇಕು ಅಂದ್ರೆ ದೊಡ್ಡದಾಗಿ ತೋರಿಸ್ಬೇಕು. ನೋಡಿ, ಈ ರೀತಿ ಬಂತು. ಮತ್ತೆ ನಮ್ಗೆ ಇದು ಇಲ್ಲಿ ನೋಡಿ, ಒಂದು 3 ಡಾಟ್ಸ್ ಗಳು ಕಾಣಿಸ್ತಿದೆ, ನಿಮ್ಗೆ ನೋಡ್ಬೋದು. ಈ ಡಾಟ್ ಬಂದು ಇದನ್ನ ಮೂಮೆಂಟ್ ಅಂದ್ರೆ ಈ ರೀತಿ ಬಾಕ್ಸ್ ಬರುತ್ತೆ. ಅವಾಗ ನಾವ್ ಇದನ್ನ ಬೇಕಾದ ಜಾಗಕ್ಕೆ ಮೂಮೆಂಟ್ ಮಾಡ್ಕೋಬಹುದು. ಇವಾಗ ಬೇರೆ ಎಲ್ಲೋ ನಾವು ಮಲ್ಟಿಲೈನ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿದೀವಿ, ಈಗ ನನ್ಗೆ ಈ ಜಾಗಕ್ಕೆ ಬೇಕು, ಇದನ್ನ ಹಿಂಗೆ ಮೂಮೆಂಟ್ ಕೊಡ್ಬೋದು. ಮತ್ತೆ ಇದು 2 ಆಪ್ಷನ್ ಏನಂದ್ರೆ, ಇದ್ರ ಎಷ್ಟು ಬೇಕು ಆ ಲೆವೆಲ್ಗೆ ತಗೊಳಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ತಗೋಬಹುದು, ಈ ಪಾಯಿಂಟ್ ನ ಇದನ್ನ ಇಲ್ಲಿ ತನಕ ತಗೊಂಡು ಇನ್ ಮಿಕ್ಕಿದ್ದನ್ನ ಇದ್ರೊಳಗಡೆನೆ ಟೈಪ್ ಮಾಡ್ಬೋದು. ಆ ರೀತಿ ಇರೋದಕ್ಕೆ ಅದೊಂದು 3 ಪಾಯಿಂಟ್ಸ್ ಗಳಿರೋದು. ಇದಿಷ್ಟು ಕನ್ನಡ ಟೈಪಿಂಗ್ ನ ಹೇಗೆ ಆಟೋ ಕ್ಯಾಡ್ ನ ಮೇಲೆ ಮಾಡ್ಬೇಕು ಅಂತ. ಇದು ನಾನ್ ಫಾಲೋ ಮಾಡೋ ಮೆಥಡ್. ಕೆಲವೊಬ್ರು ಫಾಂಟ್ಸ್ ನ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಅದಂದ್ರೆ ಕನ್ನಡ ಟೈಪಿಂಗ್ ಬರೋರು ಫಾಂಟ್ಸ್ ನ ಚೇಂಜ್ ಮಾಡ್ಕೊಂಡು ಟೈಪ್ ಮಾಡ್ಬಿಟ್ಟು ಫಾಂಟ್ಸ್ ನ ಚೇಂಜ್ ಮಾಡ್ಕೊಂಡು ಇದ್ರ ಮೇಲೆನೆ ಟೈಪ್ ಮಾಡ್ತಾರೆ. ಬಟ್ ಕನ್ನಡ ಟೈಪಿಂಗ್ ಬರ್ದಲೇ ಇರೋರು ಹಾಗೆ ಹೋಗಿ ಈ ರೀತಿ ಒಂದು ಟ್ರೈ ಮಾಡಿ. ಮತ್ತೆ ಏನಾದ್ರೂ ಸ್ವಲ್ಪ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ. ನಾನು ನಿಮ್ಗೆ ಕನ್ನಡ ಟೈಪಿಂಗ್ ಅದ್ರ ಮೇಲೆ ಬರ್ಲಿಲ್ಲ ಅಂತ ಅಂದ್ರೆ ಏನಾಗ್ತಿದೆ ಪ್ರಾಬ್ಲಮ್ ಅನ್ನೋದನ್ನ ಕಮೆಂಟ್ ಹಾಕಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರೆ ನಾನ್ ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿ ಆದ್ರೂ ಅಥವಾ ಅಲ್ಲೇ ಕಮೆಂಟ್ ಅಲ್ಲೇನೆ ಅಂದ್ರು ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಅಂಡ್ ಟೇಕ್ ಕೇರ್.